ಇದು ಮಾಡಲ್ 4 ಬರುತ್ತೆ. RK ಮೆಥಡ್ ಅಂದರೆ ರಂಗೇಗುಟ್ಟ ಮೆಥಡ್ ಆಫ್ 4th ಆರ್ಡರ್ ಅಂತ ಇದು. ಈ ಥರ ಕ್ವಶನ್ ಕೇಳ್ತಾರೆ. ಗಿವನ್ dy by dx is equal to 3x plus y by 2 ಮತ್ತು y of 0 is equal to 1. Compute y of 0.2 by taking h is equal to 0.2 by using RK ಮೆಥಡ್ ಆಫ್ 4th ಆರ್ಡರ್ ಅಂತ ಕ್ವಶನ್ ಕೇಳ್ತಾರೆ. ಆನ್ಸರ್ ಯಾವ ಥರ ಮಾಡಬೇಕು ನೋಡ್ಕೊಳ್ಳಿ. ಫಸ್ಟ್ ಗಿವನ್ ಡೇಟಾನ ಬರ್ಕೊಳ್ಳಿ. dy by dx is equal to 3x plus y by 2 ಮತ್ತು y of 0 is equal to 1. ಇಷ್ಟು ಬರ್ಕೋಬೇಕು ಗಿವನ್ ಡೇಟಾನ. ಏನು ಮಾಡಬೇಕು, dy by dxನ ಡಿನೋಟ್ ಮಾಡ್ಕೋಬೇಕು f of x, y ಅಂತ. dy by dx ಡಿನೋಟ್ ಮಾಡ್ಕೋಬೇಕು f of x, y ಅಂತ. ಇದು ಹಂಗೆ ಇರಲಿ. ವಿ ಹ್ಯಾವ್ ನೋಡಿ, ಇದು ಎಕ್ಸ್ ನಾಟ್, ಇದು ವೈ ನಾಟ್. ನೋಡಿ ಕ್ವಶನ್ ಇನ್ನೊಂದ್ಸತಿ ಓದ್ತೀನಿ. ಗಿವನ್ dy by dx ಇದು ಕೊಟ್ಟಿರೋದು, y of 0 ಇನಿಷಿಯಲ್ ಕಂಡೀಷನ್ ಕೊಟ್ಟಿದ್ದಾರೆ. ಕಂಪ್ಯೂಟ್ y of 0.2ನ ಫೈನ್ ಮಾಡಿ ಅಂತ ಹೇಳಿದ್ದಾರೆ. ಬೈ ಟೇಕಿಂಗ್ h is equal to 0.2. ಗಿವನ್ ಡೇಟಾಲ್ಲಿ ಬರ್ಕೊಳ್ಳಿ h is equal to 0.2. ಇಷ್ಟು ಕೊಟ್ಟಿದ್ದಾರೆ ಗಿವನ್ನು. ನೀವು ಫೈನ್ ಮಾಡಬೇಕಾಗಿರೋದು y of 0.2. ಯಾವ ಥರ ಫೈನ್ ಮಾಡಬೇಕು ನೋಡ್ಕೊಳ್ಳಿ. ಫಸ್ಟು ಗಿವನ್ ಡೇಟಾನ ಬರ್ಕೊಳ್ಳಿ. dy by dx is equal to 3x plus y by 2 ಮತ್ತು y of 0 is 1 ಆ್ಯಂಡ್ h is 0.2. ಇದನ್ನ f of x, y ಅಂತ ಡಿನೋಟ್ ಮಾಡ್ಕೊಳ್ಳಿ. ಈಗ ವಿ ಹ್ಯಾವ್ ಎಕ್ಸ್ ನಾಟ್ ಏನು 0, ವೈ ನಾಟ್ ಏನು 1 ಆ್ಯಂಡ್ ಹೆಚ್ ಏನು 0.2. ನೆಕ್ಸ್ಟ್ ಇದಾದ ತಕ್ಷಣ k1 ಫೈನ್ ಮಾಡಬೇಕು. k1ಗೆ ಫಾರ್ಮುಲಾ ಬಂದು h ಇಂಟು f of x ನಾಟ್, y ನಾಟ್. ಹಿಯರ್ h is 0.2, f of x ನಾಟ್ ಅಂದರೆ 0, y ನಾಟ್ ಅಂದರೆ 1. ನೋಡಿ ಕ್ಯಾಲ್ಸಿಲಿ ಯಾವ ಥರ ಮಾಡಬೇಕು ಇದನ್ನ ನೀಟಾಗಿ ನೋಡ್ಕೊಳ್ಳಿ. ನೋಡಿ 0.2 ಇದೆಯಲ್ಲ, 0.2 ಇಂಟು ಎಫ್ ಇದೆಯಲ್ಲ, ಇದಕ್ಕೆ ಫಸ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ಲು. ಈಗ ಇದನ್ನ ಯಾವ ಥರ ಟೈಪ್ ಮಾಡಬೇಕು ನೋಡ್ಕೊಳ್ಳಿ. 0.2 ಇಂಟು ಎಫ್ ಅಂದರೆ ಏನು, ಇಲ್ಲಿ ಬರ್ದಿದ್ನಲ್ಲ 3x ಪ್ಲಸ್ ವೈ ಬೈ 2. ಎಫ್ ಅಂದ್ರೇನು 3x ಪ್ಲಸ್ ವೈ ಬೈ 2. ಇದನ್ನ ಇಲ್ಲಿ ಟೈಪ್ ಮಾಡಬೇಕು. ಬ್ರ್ಯಾಕೆಟ್ ಓಪನ್ ಮಾಡಿ 3x ಪ್ಲಸ್ ವೈ ಬೈ 2 ಯಾವ ಥರ ಟೈಪ್ ಮಾಡ್ತೀವಿ ನೋಡ್ಕೊಳ್ಳಿ. 3 ಹೊಡ್ಕೊಳ್ಳಿ, ಆಮೇಲೆ ಎಕ್ಸ್ ಬರಬೇಕು ಅಂದರೆ ನಿಮಗೆ ಡಿಸ್ಪ್ಲೇಲಿ ಆಲ್ಫಾ ಅಂದರೆ ಇದು ಹೊಡೆದು ಈ ಕ್ಲೋಸ್ ಬ್ರ್ಯಾಕೆಟ್ ಇದೆಲ್ಲ ಅದು ಹೊಡೆದ್ರೆ ಎಕ್ಸ್ ಬರುತ್ತೆ. ಪ್ಲಸ್ ಇದು ನೋಡಿ, ಇದು ಡಿವೈಡ್ ಈ ಥರ ಮಾಡ್ಕೋಬೇಕು. ಆಮೇಲೆ ಮೇಲ್ಗಡೆ ವೈ ಬೇಕು ಅಂದರೆ ಆಲ್ಫಾ, ಇಲ್ಲಿ ಇದನ್ನ ಟೈಪ್ ಮಾಡಿದ್ರೆ ವೈ ಬರುತ್ತೆ. ಕೆಳಗಡೆ ಬಂದು ವೈ ಬೈ 2. ನೋಡಿ ಈ ಥರ ಟೈಪ್ ಮಾಡ್ಕೋಬೇಕು. 0.2 ಇಂಟು ಎಫ್ ಬದಲು 3x ಪ್ಲಸ್ ವೈ ಬೈ 2 ನೋಡ್ಕೊಳ್ಳಿ ನೀಟಾಗಿ. ಇನ್ನೊಂದು ಸತಿ ಹೊಡಿತೀನಿ ನೋಡ್ಕೊಳ್ಳಿ. 0.2 ಇಂಟು ಬ್ರ್ಯಾಕೆಟ್ ಓಪನ್ 3x ಪ್ಲಸ್ ವೈ ಬೈ 2 ಹೊಡೆಯೋದು 3 ಆಲ್ಫಾ ಎಕ್ಸ್, ಇದು ಹೊಡೆದ್ರೆ ಎಕ್ಸ್ ಬರುತ್ತೆ, ಕ್ಲೋಸ್ ಬ್ರ್ಯಾಕೆಟ್ ಇದೆಯಲ್ಲ. ಪ್ಲಸ್ ಈ ಥರ ಸಪ್ರೇಟ್ ಮಾಡಿ ಇದು ಹೊಡೆದು ಆಲ್ಫಾ, ಇದು ನೋಡಿ ಎಸ್ ಡಿ ಅಂತ ಇದೆಲ್ಲ ಅದು ಹೊಡೆದ್ರೆ ವೈ ಬರುತ್ತೆ. ಕೆಳಗಡೆ ಬಂದು 2 ಹೊಡೀರಿ 3x ಪ್ಲಸ್ ವೈ ಬೈ 2. ಇದಾದ ತಕ್ಷಣವೇ ನೋಡಿ ಕ್ಯಾಲ್ಕುಲೇಟ್ ಇದೆಯಲ್ಲ ಅದು ಹೊಡಿಬೇಕು. ಇಲ್ಲಿ ಎಕ್ಸ್ ಕ್ವಶನ್ ಮಾರ್ಕ್ ಕೇಳುತ್ತೆ. ಎಕ್ಸ್ ಕ್ವಶನ್ ಮಾರ್ಕ್ ಕೇಳಿದ್ರೆ ನಾವು ಇಲ್ಲಿ ಇನ್ಪುಟ್ ಕೊಡಬೇಕು. ನಾವು ಇಲ್ಲಿ ಎಕ್ಸ್ ಏನು 0, ವೈ ಏನು 1 ಅದನ್ನ ಕೊಡಬೇಕು. ಎಕ್ಸ್ ಇಸ್ 0 ಈಕ್ವಲ್ ವೈ ಇಸ್ 1 ಈಕ್ವಲ್ ಹೊಡೆದ್ರೆ ನಿಮಗೆ ಬರುತ್ತೆ. ಎಷ್ಟು ಬಂತು 0.1. ಈ ಥರ ಫೈನ್ ಮಾಡಬೇಕು. ನೆಕ್ಸ್ಟ್ k1 ಆದ ತಕ್ಷಣ k2ಗೆ ಫಾರ್ಮುಲಾ ಬಂದು h ಇಂಟು ಎಫ್ ಆಫ್ ಎಕ್ಸ್ ನಾಟ್ ಪ್ಲಸ್ h ಬೈ 2 ವೈ ನಾಟ್ ಪ್ಲಸ್ k1 ಬೈ 2. 0.2 ಇಂಟು ಎಫ್ ಆಫ್ ಹಿಯರ್ ಎಕ್ಸ್ ನಾಟ್ ಏನು ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ನಾಟ್ ಏನು 0 ಪ್ಲಸ್ ಹೆಚ್ ಏನು 0.2 ಬೈ 2 ವೈ ನಾಟ್ ಏನು 1
y0 1 ಪ್ಲಸ್ k1 ಅಂದರೆ ಇಲ್ಲಿ ಫೈಂಡ್ ಮಾಡಿರ್ತೀರಲ್ಲ ಅದು 0.1/2. ಈಗ ನೋಡಿ ಮತ್ತೆ ಕ್ಯಾಲ್ಸಿಲಿ ಇದು ಒಂದು ಸತಿ ಹೊಡಿತಿರಲ್ಲ ಅಷ್ಟೇ ಸಾಕು, ಬರೀ ಕ್ಯಾಲ್ಕುಲೇಟ್ ಅಂತ ಹೊಡಿಬೇಕು. ಕ್ಯಾಲ್ಕುಲೇಟ್ ಹೊಡೆದು ಎಕ್ಸ್ ಕೇಳ್ತಾ ಇದೆ. ಇಲ್ಲಿ ಎಕ್ಸ್ ಅಂದ್ರೇನು 0 + 0.2/2. ಈಗ ಜಾಯಿನ್ ಆಗೋರಿಗೆ ಆಮೇಲೆ ರಿವಿಷನ್ ಮಾಡ್ತೀನಿ, ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. 0.2/2 ಹೊಡೆಯೋದು ಯಾವ ಥರ ನೋಡ್ಕೊಳ್ಳಿ. ಬ್ರಾಕೆಟ್ ಓಪನ್ ಮಾಡಿ 0.2 / 2 ಎಕ್ಸ್ ವ್ಯಾಲ್ಯೂ ಹೊಡೆಯೋದು ಯಾರು ಇದು ಎಕ್ಸ್ ವ್ಯಾಲ್ಯೂ 0 + 0.2/2 0 + 0.2/2 ಈಕ್ವಲ್ ವೈ ವ್ಯಾಲ್ಯೂ ಏನು 1 + 0.1/2. ಇಲ್ಲಿ ನೋಡಿ 1 + 0.1 / 2 ಈ ಥರ ಹೊಡಿಬೇಕು. ಈಕ್ವಲ್ ಹೊಡೆದ್ರೆ ಆನ್ಸರ್ ಬರುತ್ತೆ 0.165. ಇದನ್ನ 4 ಡೆಸಿಮಲ್ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟ್ ಮೋಡ್ 6 4 ಫಿಕ್ಸ್ ಮಾಡೋದು ಈ ಥರ 0.1650 0.165 ಬರೆದು ನಡೆಯುತ್ತೆ, 50 ಬರೆದು ನಡೆಯುತ್ತೆ. K2 ಆದ ತಕ್ಷಣ K3 ಮಾಡಬೇಕು. ನೋಡಿ ಫಸ್ಟ್ ಪ್ರಾಬ್ಲಮ್ಮು ಸ್ವಲ್ಪ ಕಷ್ಟ ಅನಿಸುತ್ತೆ, ನೆಕ್ಸ್ಟ್ ಪ್ರಾಬ್ಲಮ್ ಮಾಡಿದಾಗ ತುಂಬ ಈಸಿ ಆಗುತ್ತೆ. ಸ್ವಲ್ಪ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ ಕೇಳಿ. ಇದು ಫಾರ್ಮುಲಾ K3ಗೆ. K2/2 ಹಿಯರ್ H ಅಂದರೆ 0.2, ಎಫ್ ಆಫ್ x0 ಅಂದರೆ 0 ಪ್ಲಸ್ H ಅಂದರೆ 0.2 / 2, H ಅಂದರೆ 0.2 ಸಬ್ಸ್ಟಿಟ್ಯೂಟ್ ಮಾಡಬೇಕು. y0 ಅಂದರೆ ಏನು 1. ನೋಡಿ ಬೇರೆದೆಲ್ಲ ಚೇಂಜ್ ಮಾಡಿಬಿಡಿ, ಬರೀ y0 H x0 ಅಷ್ಟು ಮಾತ್ರ ಚೇಂಜ್ ಮಾಡಿ. 1 ಪ್ಲಸ್ ಇದು ಬ್ರ್ಯಾಕೆಟ್ಸ್ ಎಲ್ಲ ಹಂಗೆ ಇರಲಿ ನೀಟಾಗಿ. ಇಲ್ಲಿ K2 ಬದಲು K2 ವ್ಯಾಲ್ಯೂ ಹಾಕಿ 0.1650 ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. 0.1650/2 ಇದಾದ ತಕ್ಷಣ ನೋಡಿ ಮತ್ತೆ ಇದು ನೋಡಿ ಕ್ಯಾಲ್ಕುಲೇಟ್ ಅಂತ ಹೊಡಿಬೇಕು. ಕ್ಯಾಲ್ಕುಲೇಟ್ ಹೊಡೆದ ತಕ್ಷಣ ಅದು ಇನ್ಪುಟ್ ಕೇಳುತ್ತೆ ಎಕ್ಸ್ ವ್ಯಾಲ್ಯೂ ಏನು ಇದು ಹೊಡಿಬೇಕು 0 + 0.2/2. ಯಾವ ಥರ ಹೊಡಿಬೇಕು ನೋಡ್ಕೊಳ್ಳಿ. 0 ಪ್ಲಸ್ ಓಪನ್ ಬ್ರ್ಯಾಕೆಟ್ 0.2 / 2 ವೈ ವ್ಯಾಲ್ಯೂ ಅಂದರೆ ಇದು 1 ಪ್ಲಸ್ ಇದನ್ನ ಹೊಡಿಬೇಕು 1 ಪ್ಲಸ್ ಬ್ರಾಕೆಟ್ ಓಪನ್ 0.1650 / 2 ಬ್ರಾಕೆಟ್ ಕ್ಲೋಸ್ ಈಕ್ವಲ್ ನಿಮಗೆ ಎಷ್ಟು 0.1683 ಸಿಗುತ್ತೆ. 0.1683 K3 ಆದ ತಕ್ಷಣವೇ K4 ಫೈಂಡ್ ಮಾಡಬೇಕು. K4 ಆದರೆ ಮುಗೀತು ಪ್ರಾಬ್ಲಮ್. ಎಫ್ ಆಫ್ x0 + H ತುಂಬ ಈಸಿ ಇದೆ ಇದು. y0 + K3 ಫಾರ್ಮುಲಾ ಗೊತ್ತಿರಬೇಕು. K4 ಫಾರ್ಮುಲಾ ಇದು. ಇಲ್ಲಿ H ಅಂದರೆ 0.2, ಎಫ್ ಆಫ್ x0 ಅಂದರೆ ನೋಡ್ಕೊಳ್ಳಿ ನೀಟಾಗಿ. x0 ಅಂದರೆ 0, H ಅಂದರೆ 0.2 0 + 0.2 y0 ಅಂದರೆ 1 ಪ್ಲಸ್ K3 ಅಂದರೆ 0.1683. ಈಗೇನು ಮತ್ತೆ ಏನು ಮಾಡಬೇಕು, ಮತ್ತೆ ಕ್ಯಾಲ್ಕುಲೇಟ್ ಹೊಡಿಬೇಕು. ಇಲ್ಲಿ ಎಕ್ಸ್ ಎಷ್ಟು 0 + 0.2, ವೈ ಎಷ್ಟು 1 + 0.1683 ನೋಡ್ಕೊಳ್ಳಿ 0.2368 ಬರುತ್ತೆ. ನೆಕ್ಸ್ಟ್ ಫಾರ್ಮುಲಾ ಈಗ y ಆಫ್ x0 + H = ಇದಾದ ತಕ್ಷಣ ಇದು ಮಾಡಬೇಕು, ಇದು ಬರಿಬೇಕು. y ಆಫ್ x0 + H = y0 + 1/6 × K1 + 2K2 + 2K3 + K4. ಈಗ ಸಬ್ಸ್ಟಿಟ್ಯೂಟ್ ಮಾಡಿ. x0 ಅಂದರೆ 0, H ಅಂದರೆ 0.2, y ಆಫ್ 0 + 0.2. ಇಲ್ಲಿ y0 ಅಂದರೆ 1 + 1/6 × K1 ಅಂದರೆ
0.1 2 into K2 ಅಂದರೆ 0.1650 K3 ಅಂದರೆ ಇಲ್ಲಿ 0.1683 ಪ್ಲಸ್ K4 ಅಂದರೆ 0.2368 ನೋಡಿ. ಆಮೇಲೆ ವೈ ಆಫ್ 0 ಪ್ಲಸ್ 0.2 ಅಂದರೆ ಬರೀ 0.2, ಇದನ್ನ ಕ್ಯಾಲ್ಸಿಲ್ ಹೊಡ್ಕೋಬೇಕು ನೋಡಿ. ಇದನ್ನ ಫುಲ್ಲು 1 ಪ್ಲಸ್ ಈ ಥರ ಡಿವೈಡ್ ಹೊಡೆದು 1/6 ಓಪನ್ ಬ್ರ್ಯಾಕೆಟ್ 0.1 ಗೊತ್ತಿರುತ್ತೆ ನಿಮಗೆ, ನಾನು ಡೈರೆಕ್ಟಾಗಿ ಹೊಡ್ಕೊಂಡು ಹೋಗ್ತೀನಿ. ಪ್ಲಸ್ 2 ಇಂಟು 0.1650 1683 0.2368 1.1672 ಅಷ್ಟೇ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. ಈಗ ನೆಕ್ಸ್ಟ್ ಕ್ವಶನ್ ಮಾಡ್ತೀನಿ, ಅದು ರಿವಿಷನ್ ಆಗುತ್ತೆ ನಿಮಗೆ. ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ಮೇಲೆ ಅದು ರಿವಿಷನ್ ಆಗುತ್ತೆ. ನೀಟಾಗಿ ನೋಡ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಎಷ್ಟು ಪ್ರಾಬ್ಲಮ್ ಜಾಸ್ತಿ ಮಾಡ್ತೀವಿ ಅಷ್ಟು ಹೆಲ್ಪ್ ಆಗುತ್ತೆ ನಿಮಗೆ. ಸೆಕೆಂಡ್ ಪ್ರಾಬ್ಲಮ್, ಇದನ್ನ ನೀಟಾಗಿ ನೋಡ್ಕೊಳ್ಳಿ. ಯೂಸ್ ಫೋರ್ತ್ ಆರ್ಡರ್ ರಂಗೇಕುಟ್ಟ ಮೆಥಡ್ to solve x plus y into dy by dx is equal to 1, y of 0.4 is equal to 1 at x is equal to 0.5, correct to 4 decimal places. Use 4 decimal places. ನೀಟಾಗಿ ನೋಡ್ಕೊಳ್ಳಿ. ಸೆಕೆಂಡ್ ಪ್ರಾಬ್ಲಮ್ ಇದು ನೋಡಿ, ಬೇಸಿಕ್ಕಿಂದಾನೇ ಹೇಳ್ಕೊಡ್ತೀನಿ. ಫಸ್ಟ್ ಪ್ರಾಬ್ಲಮ್ ಅರ್ಥ ಆಗಲಿಲ್ಲ ಅಂದರೂ ಇದು ಅರ್ಥ ಆಗುತ್ತೆ. ಯೂಸ್ ಫೋರ್ತ್ ಆರ್ಡರ್ ಆರ್ ಕೆ ಮೆಥಡ್ ಟು ಸಾಲ್ವ್ ಅಂತ ಈ ಥರ ಕ್ವಶನ್ ಕೇಳ್ತಾರೆ. x plus y into dy by dx is equal to 1, y of 0.4 is equal to 1 at x is equal to 0.5, correct to 4 decimal places ಅಂತ ಕೇಳಿದರೆ ಯಾವ ಥರ ಮಾಡಬೇಕು ನೋಡ್ಕೊಳ್ಳಿ. ಸೊಲ್ಯೂಷನ್ ಫಸ್ಟ್ ಗಿವನ್ ಡೇಟಾನ ಬರ್ಕೊಳ್ಳಿ, ಇದನ್ನ ಬರ್ಕೊಳ್ಳಿ. ಹೇಳಿ, ಇದು ನೋಡ್ಕೊಳ್ಳಿ. ಎಕ್ಸ್ ಪ್ಲಸ್ ವೈ dy by dx is equal to 1 ಮತ್ತು y of 0.4 is equal to 1 ಇಷ್ಟು ಕೊಟ್ಟಿದ್ದಾರೆ ಅವರು. ನಾವು ಯಾವ ಥರ ಮಾಡ್ಬೇಕು ನೋಡ್ಕೊಳ್ಳಿ. ಇದರಲ್ಲಿ dy by dxನ ಫೈಂಡ್ ಮಾಡ್ಕೋಬೇಕು. 1/x plus y ನೋಡಿ, ಇದು ಈ ಕಡೆ ಬರುತ್ತೆ, ಮಲ್ಟಿಪ್ಲೇಯರ್ ಡಿವೈಡ್ ಆಗುತ್ತೆ. dy by dx ಏನಾಗುತ್ತೆ, 1/x plus y ಆಗುತ್ತೆ. ಈಗ dy by dxನ f of x y ಅಂತ ಬರ್ಕೋಬೇಕು. ಲೆಟ್ dy by dx ಬದಲು f of x, y ಅಂತ ಬರ್ಕೋಬೇಕು. 1/x plus y. ಆಮೇಲೆ ವಿ ಹ್ಯಾವ್ ನೋಡಿ, ಇದು x ನಾಟು, ಇದು y ನಾಟ್. x ನಾಟ್ is 0.4, y naught is 1, h is equal to, ನೋಡಿ h ಕೊಟ್ಟಿಲ್ಲ ಇಲ್ಲಿ. h ಕೊಟ್ಟಿದ್ರೆ ಡೈರೆಕ್ಟ್ h ಬರೀರಿ, h ಕೊಡಲಿಲ್ಲ ಅಂದರೆ ಫಾರ್ಮುಲಾ x ಮೈನಸ್ x ನಾಟ್ ಅಂತ.
HA ಫಾರ್ಮುಲಾ ಎಕ್ಸ್ ಮೈನಸ್ ಎಕ್ಸ್ ನಾಟ್. ಇದು ಎಕ್ಸು, ಎಕ್ಸ್ ನಾಟ್ ಏನು 0.4 ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ಅಂದರೆ 0.5, ಎಕ್ಸ್ ನಾಟ್ ಅಂದರೆ 0.4 ಈಕ್ವಲ್ ಟು 0.1. ಫಸ್ಟಿಂದ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ಯೂಸ್ ಫೋರ್ತ್ ಆರ್ಡರ್ ಆರ್ಕೆ ಮೆಥಡ್ ಟು ಸಾಲ್ವ್ ಅಂತ ಈ ಥರ ಕೇಳಿದ್ರೆ, ಕರೆಕ್ಟು 4 ಡೆಸಿಮಲ್ ಪ್ಲೇಸಸ್ ಅಂತ ಕೇಳಿದ್ರೆ, ಈ ಥರ ಕೇಳಿದ್ರೆ ಕ್ವಶನ್ನು, ಫಸ್ಟ್ ಇದನ್ನ ಬರ್ಕೊಳ್ಳಿ, ಇದು ಬರ್ಕೊಳ್ಳಿ. ಇದರ ಅರ್ಥ ಎಕ್ಸ್ ನಾಟ್ ಇದು ವೈ ನಾಟ್ ಅಂತ. ಈಗ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಈ ಎಕ್ಸ್ ಪ್ಲಸ್ ವೈನ ಡಿವೈಡ್ ಮಾಡಿ, 1/x ಪ್ಲಸ್ ವೈ ಆಗುತ್ತೆ. ಇದನ್ನ ಎಫ್ ಆಫ್ ಎಕ್ಸ್ ಕಾಮ ವೈ ಅಂತ ಬರ್ಕೊಳ್ಳಿ. ಇದನ್ನ ವಿ ಹ್ಯಾವ್, ಇದನ್ನ ಎಕ್ಸ್ ನಾಟು, ಇದನ್ನ ವೈ ನಾಟು, ಎಚ್ ಅಂದರೆ ಎಕ್ಸ್ ಮೈನಸ್ ಎಕ್ಸ್ ನಾಟ್. ಎಕ್ಸ್ ಅಂದರೆ 0.5, ಎಕ್ಸ್ ನಾಟ್ ಅಂದರೆ 0.4. 0.5 ಮೈನಸ್ 0.4 ಈಸ್ 0.1. ಇಷ್ಟಾದ ತಕ್ಷಣ ಏನು ಮಾಡಬೇಕು, K1 ಫೈಂಡ್ ಮಾಡಬೇಕು. K1ಗೆ ಫಾರ್ಮುಲಾ ಹೆಚ್ ಇಂಟು ಎಫ್ ಆಫ್ ಎಕ್ಸ್ ನಾಟ್ ಕಾಮ ವೈ ನಾಟ್. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹೆಚ್ ಅಂದರೆ ಎಷ್ಟು, 0.1. ಅದನ್ನ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಇನ್ ಪ್ಲೇಸ್ ಆಫ್ ಹೆಚ್ 0.1 ಬರೀರಿ. ಎಫ್ ಆಫ್ ಇನ್ ಪ್ಲೇಸ್ ಆಫ್ ಎಕ್ಸ್ ನಾಟ್, ಎಕ್ಸ್ ನಾಟ್ ಎಷ್ಟು 0.4, ವೈ ನಾಟ್ ಎಷ್ಟು 1, ವೈ ನಾಟ್ ಬದಲು 1. ನೋಡಿ ಇಲ್ಲಿ ಇದಾದ ತಕ್ಷಣನೇ ಕ್ಯಾಲ್ಸಿಲಿ ನಾನು ಇಲ್ಲಿ ಬರೀತೀನಿ, ಕ್ಯಾಲ್ಸಿಲಿ ಏನು ಟೈಪ್ ಮಾಡಬೇಕು ಅಂತ. 0.1 ಎಫ್ ಜಾಗದಲ್ಲಿ ಇಲ್ಲಿ ಟೈಪ್ ಮಾಡಿ. ಎಫ್ ಅಂದ್ರೇನು, 1/x ಪ್ಲಸ್ ವೈ. ಇಲ್ಲೇನು ಟೈಪ್ ಮಾಡ್ತೀರಾ, ಈ ಥರ ಟೈಪ್ ಮಾಡಿ, 1/x ಪ್ಲಸ್ ವೈ. 0.1 ಇಂಟು 1/x ಪ್ಲಸ್ ವೈ. ಈ ಥರ ಕ್ಯಾಲ್ಸಿಯಲ್ಲಿ ಟೈಪ್ ಮಾಡ್ಕೋಬೇಕು. ಇಲ್ಲಿ ನೋಡ್ಕೊಳ್ಳಿ, 0.1 ಇಂಟು ಎಫ್ ಇದೆಯಲ್ಲ, ಎಫ್ ಏನು ಬರುತ್ತೆ ಅದನ್ನ ಟೈಪ್ ಮಾಡ್ಕೋಬೇಕು. ಎಫ್ ಅಂದರೆ ಇಲ್ಲಿ ಏನು 1/x ಪ್ಲಸ್ ವೈ ಅಲ್ವಾ, ಆ ಥರ. ಈಗ ನೋಡಿ ಕ್ಯಾಲ್ಸಿಲಿ ಯಾವ ಥರ ಟೈಪ್ ಮಾಡಬೇಕು ನೋಡ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್ ಕ್ಯಾಲ್ಸಿಲಿ ಟೈಪ್ ಮಾಡೋದು. ಈ ಥರ ಕ್ಯಾಲ್ಸಿ ಇದ್ದರೆ ಒಳ್ಳೆಯದು. 0.1 ಫಸ್ಟ್ ಏನು ಮಾಡಬೇಕು, ಕರೆಕ್ಟು 4 ಡೆಸಿಮಲ್ ಕೇಳಿದ್ದಾರೆ, ಅದಕ್ಕೆ ಫಸ್ಟ್ 4 ಡೆಸಿಮಲ್ ಫಿಕ್ಸ್ ಮಾಡೋದು ನೋಡ್ಕೊಳ್ಳಿ. ನೋಡಿ ಸ್ಟಾರ್ಟಿಂಗಿಂದ ಮಾಡ್ತೀನಿ, ಕ್ಲಿಯರ್ ಶಿಫ್ಟ್ 9 3 ಕ್ಲಿಯರ್ ಮಾಡ್ಕೊಂಡು ಸ್ಟಾರ್ಟಿಂಗಿಂದ ಮಾಡ್ತೀನಿ. ಫಸ್ಟ್ 4 ಡೆಸಿಮಲ್ನ ಫಿಕ್ಸ್ ಮಾಡ್ಕೋಬೇಕು. ಶಿಫ್ಟ್ ಮೋಡ್ 6 4 4ಗೆ ಫಿಕ್ಸ್ ಆಯಿತು. ಈಗ ಇದನ್ನ ಟೈಪ್ ಮಾಡಬೇಕು. ಯಾವ ಥರ ಬರಬೇಕು, 0.1 ಇಂಟು 1/x ಪ್ಲಸ್ ವೈ. ಅದನ್ನ ಯಾವ ಥರ ಟೈಪ್ ಮಾಡೋದು ನೋಡ್ಕೊಳ್ಳಿ. 0.1 ಆಮೇಲೆ ಇಂಟು ಬ್ರಾಕೆಟ್ ಓಪನ್, ಆಮೇಲೆ ಇದು ಹೊಡಿಬೇಕು. ಇದು ಹೊಡೆದ್ರೆ ಈ ಥರ ಬರುತ್ತೆ. ಮೇಲ್ಗಡೆ 1 ಹೊಡಿಬೇಕು, ಕೆಳಗಡೆ ಎಕ್ಸ್ ಪ್ಲಸ್ ವೈ. ಎಕ್ಸ್ ಪ್ಲಸ್ ವೈ ಯಾವ ಥರ ಟೈಪ್ ಮಾಡೋದಂದರೆ, ಆಲ್ಫಾ ಹೊಡೆದು ಇಲ್ಲಿ ಕ್ಲೋಸ್ ಬ್ರಾಕೆಟ್ ಇದೆಯಲ್ಲ ಅದು ಹೊಡೆದ್ರೆ ಎಕ್ಸ್ ಬರುತ್ತೆ, ಪ್ಲಸ್ ಆಲ್ಫಾ ಹೊಡೆದು ಎಸ್ ಡಿ ಇದೆಯಲ್ಲ ಅದು ಹೊಡೆದ್ರೆ ವೈ ಬರುತ್ತೆ. ಆಮೇಲೆ ಸೈಡಿಗೆ ಬಂದು ಕ್ಲೋಸ್ ಮಾಡ್ಕೋಬೇಕು. ಈ ಥರ ಬರ್ಸ್ಕೊ, ಈ ಥರ ಸೇಮ್ ಇಲ್ಲಿ ಬರಿಬೇಕು. ಕ್ಯಾಲ್ಸಿಲಿ ಈ ಥರ ಬರ್ಸ್ಕೋಬೇಕು. ಇದು ಬಂದ ತಕ್ಷಣ ಕ್ಯಾಲ್ಕುಲೇಟ್ ಅಂತ ಹೊಡಿಬೇಕು. ಏನು ಹೊಡಿಬೇಕು, ಕ್ಯಾಲ್ಕುಲೇಟ್. ಇಲ್ಲಿ ಹೇಳಿ ಎಕ್ಸ್ ವ್ಯಾಲ್ಯೂ ಏನು 0.4. ಇಲ್ಲಿ ನೋಡಿ ಎಫ್ ಆಫ್ ಇದು ಕಾಮ ಲೆಫ್ಟಲ್ಲಿ ಇರುತ್ತಲ್ಲ ಅದು ಎಕ್ಸ್ ವ್ಯಾಲ್ಯೂ, ರೈಟಲ್ಲಿ ಇರುತ್ತಲ್ಲ ಅದು ವೈ ವ್ಯಾಲ್ಯೂ. ಎಕ್ಸ್ ವ್ಯಾಲ್ಯೂ 0.4, ಇಲ್ಲಿ ಕ್ವಶನ್ ಮಾರ್ಕ್ ಇರುತ್ತಲ್ಲ ಎಕ್ಸ್ ಕ್ವಶನ್ ಮಾರ್ಕ್, ನೀವು ಇನ್ಪುಟ್ ಕೊಡಬೇಕು 0.4 ಎಕ್ಸ್ ಜಾಗದಲ್ಲಿ. ವೈ ಕ್ವಶನ್ ಮಾರ್ಕ್ ಕೇಳಿದಾಗ 1 ಹೊಡಿಬೇಕು. ಎಷ್ಟು ಬರುತ್ತೆ, 0.0714 ಬರುತ್ತೆ. ಅದನ್ನ ಆನ್ಸರ್ ಬರ್ಕೋಬೇಕು. K1 ಆದ ತಕ್ಷಣ K2 ಫೈಂಡ್ ಮಾಡಬೇಕು. K2ಗೆ ಫಾರ್ಮುಲಾ ಎಚ್ ಇಂಟು ಎಫ್ ಆಫ್ ಎಕ್ಸ್ ನಾಟ್ ಪ್ಲಸ್ ಎಚ್ ಬೈ 2 ವೈ ನಾಟ್ ಪ್ಲಸ್ K1/2. ಎಚ್ ಅಂದರೆ 0.1, ಇಲ್ಲಿ ಎಕ್ಸ್ ನಾಟ್ ಅಂದರೆ 0.4, ಹೆಚ್ ಅಂದರೆ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಹೆಚ್ ಅಂದರೆ 0.1 ಕಾಮ ವೈ ನಾಟ್ ಅಂದರೆ 1, K1 ಅಂದರೆ ಇಲ್ಲಿ ಫೈಂಡ್ ಮಾಡಿದ್ದೀರಲ್ಲ 0.0714 ಡಿವೈಡೆಡ್ ಬೈ 2. ಇಲ್ಲಿ ನೋಡಿ ಈಕ್ವಲ್. ಈಗೇನು ಮಾಡಬೇಕು, ಇದೇ ಹೊಡೆದಿರ್ತೀರಲ್ಲ ಕ್ಯಾಲ್ಕುಲೇಟ್ ಅಂತ ಹೊಡೀರಿ. ಎಕ್ಸ್ ಕೇಳಿರುತ್ತಲ್ಲ, ಎಕ್ಸ್ ಅಂದರೆ ಕಾಮ ಲೆಫ್ಟಲ್ಲಿ ಇರುತ್ತಲ್ಲ ಇದು, ಇದನ್ನ ಫುಲ್ ಟೈಪ್ ಮಾಡಬೇಕು. ನೋಡ್ಕೊಳ್ಳಿ ಏನಿದೆ, 0.4 ಪ್ಲಸ್ 0.1/2. ನೋಡಿ 0.4 ಪ್ಲಸ್ ಬ್ರಾಕೆಟ್ ಓಪನ್
0.1/2 ಬ್ರಾಕೆಟ್ ಕ್ಲೋಸ್. ಆಮೇಲೆ ವೈ ಏನು 1 ಪ್ಲಸ್ ಬ್ರಾಕೆಟ್ ಓಪನ್ 0.0714 ಡಿವೈಡ್ ಬೈ 2 ಬ್ರಾಕೆಟ್ ಕ್ಲೋಸ್ ಹೊಡೆದ್ರೆ ನಿಮಗೆ ಆನ್ಸರ್ ಬರುತ್ತೆ ಎಷ್ಟು 0.0673. ನೋಡಿ ಬರೀ ನೀವು ಸ್ಟೆಪ್ಸ್ ಫಾಲೋ ಮಾಡ್ಕೊಂಡು ಇಲ್ಲಿ ಅಲ್ಲಿ ಏನು ಬರುತ್ತೆ ಅದು ಕ್ಯಾಲ್ಸಿಲಿ ಹೊಡ್ಕೊಂಡ್ರೆ ಎಲ್ಲ ಆನ್ಸರ್ಸು ಬೇಗ ಬಂದ್ಬಿಡುತ್ತೆ, ಕರೆಕ್ಟಾಗಿ ಬರುತ್ತೆ ಆನ್ಸರ್ಸು. ಬರೀ ವ್ಯಾಲ್ಯೂ ಚೇಂಜ್ ಆಗ್ತಾ ಇರುತ್ತೆ, ಅದು ಕ್ಯಾಲ್ಸಿಲೇ ಹೊಡ್ಕೋಬೋದು ಈಕ್ವೇಷನ್ನ ನೀವು. ಅದನ್ನ K3 H ಇಂಟು ಎಫ್ ಆಫ್ x0 ಪ್ಲಸ್ h/2 y0 ಪ್ಲಸ್ k2/2 ಇದು ಫಾರ್ಮುಲಾ. h ಎಷ್ಟು 0.1, ಎಫ್ ಆಫ್ x0 ಅಂದರೆ 0.4, h ಅಂದರೆ 0.1/2, y0 ಅಂದರೆ 1, k2 ಅಂದರೆ 0.0673/2 ಇಸ್ ಈಕ್ವಲ್ ಟು. ಈಗ ಮತ್ತೆ ನೋಡಿ ಒಂದು ಸತಿ ಹೊಡೆದ್ರೆ ಸಾಕು, ಬರೀ ಕ್ಯಾಲ್ಕುಲೇಟ್ ಹೊಡೆದು ಎಕ್ಸ್ ಕೇಳುತ್ತಲ್ಲ ಅದನ್ನ ಕಾಮ ಲೆಫ್ಟ್ ಹೊಡಿಬೇಕು, ವೈ ಕೇಳಿದ್ರೆ ಕಾಮ ರೈಟ್ ಹೊಡಿಬೇಕು. ನೋಡಿ ಲೆಫ್ಟು ಏನಿದೆ ಇಲ್ಲಿ 0.4 ಪ್ಲಸ್ ಬ್ರಾಕೆಟ್ ಓಪನ್ 0.1/2, ವೈ ಏನು 1 ಪ್ಲಸ್ ಬ್ರಾಕೆಟ್ ಓಪನ್ 0.0673/2 ಈಕ್ವಲ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಅಲ್ಲ ಬರ್ಬೋದು 0.0674 ಬಂದಿದೆ ಆನ್ಸರ್, ಅದನ್ನ ಬರಿಬೇಕು ಇಲ್ಲಿ. ನೆಕ್ಸ್ಟ್ K3 ಆದ ತಕ್ಷಣ K4 ಮಾಡಬೇಕು. K4ಗೆ ಫಾರ್ಮುಲಾ H ಇಂಟು ಎಫ್ ಆಫ್ x0 ಪ್ಲಸ್ H y0 ಪ್ಲಸ್ K3. K4 H ಅಂದರೆ 0.1, ಎಫ್ ಆಫ್ x0 ಅಂದರೆ 0.4 ಪ್ಲಸ್ H ಅಂದರೆ 0.1, y0 ಅಂದರೆ 1, K3 ಅಂದರೆ 0.0674. ಈಗ ನೋಡಿ ಇದು ಅಷ್ಟೇ, ಇದೇ ಇಕ್ವೇಷನ್ ಇದೇ ಎಕ್ಸ್ಪ್ರೆಷನ್ಗೆ ಕ್ಯಾಲ್ಕುಲೇಟ್ ಅಂತ ಹೊಡಿಬೇಕು. ಹೊಡೆದ್ಬಿಟ್ಟು ಎಕ್ಸ್ ವ್ಯಾಲ್ಯೂ ಅಂದರೆ ಏನು 0.4 ಪ್ಲಸ್ 0.1, ವೈ ಅಂದರೆ ರೈಟ್ 1 ಪ್ಲಸ್ 0.0674. ಎಷ್ಟು ಬರುತ್ತೆ 0.0638. ಇಷ್ಟು ಆದ ತಕ್ಷಣ ಫಾರ್ಮುಲಾ ಮೇನ್ ಫಾರ್ಮುಲಾ ಬರೀಬೇಕು. RK ಮೆಥಡ್ದು ಫಾರ್ಮುಲಾ ಬಂದು y of x0 plus h is equal to y0 plus 1/6 times k1 plus 2k2 plus 2k3 plus k4 ಇದು ಫಾರ್ಮುಲಾ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕೆಲ್ಲ. ನಾನು x0 ಅಂದರೆ ಏನು 0.4, h ಅಂದರೆ 0.1. ಫಸ್ಟು ಅದು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 0.4 ಪ್ಲಸ್ 0.1, y0 ಅಂದರೆ 1 ಪ್ಲಸ್ 1/6 ಟೈಮ್ಸ್ k1 ಅಂದರೆ ಇಲ್ಲಿ ಫೈನ್ ಮಾಡಿರ್ತೀವಲ್ಲ ಅದು 0.0714 ಪ್ಲಸ್ 2 ಇಂಟು k2 ಅಂದರೆ ಇದು 0.0673 ಪ್ಲಸ್ 2 ಇಂಟು ಮತ್ತು K3 ಅಂದರೆ 0.0674 ಪ್ಲಸ್ K4 ಅಂದರೆ 0.0638. ಇದು y ಆಫ್ 0.5 is equal to ಇದನ್ನ ಹೊಡ್ಕೋಬೇಕು ಫುಲ್ಲು 1 ಪ್ಲಸ್ 1/6 0.0714 ಪ್ಲಸ್ 2 ಇಂಟು 0.0673 ಪ್ಲಸ್ 2 ಇಂಟು 0.0674 ಪ್ಲಸ್ 0.0638 ಹೊಡೆದ್ರೆ ಏನು ಬರುತ್ತೆ 1.0674 ಆನ್ಸರ್ ಅಷ್ಟೇ.
ನೆಕ್ಸ್ಟ್ ಮಾಡುತ್ತೀನಿ ಥರ್ಡ್ ಪ್ರಾಬ್ಲಮ್. ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಬೇಗ ಎಷ್ಟು ಪ್ರಾಬ್ಲಮ್ ನಾವು ಜಾಸ್ತಿ ಮಾಡ್ತೀವಿ ಅಷ್ಟು ನಿಮ್ಗೆ ಈಸಿ ಆಗುತ್ತೆ. ಮೂರನೇದು ಇದು ಎಕ್ಸಾಮಲ್ಲಿ ಕೇಳಿದ್ದಾರೆ, ಈಗ ನಾನು ಮಾಡ್ತಾ ಇದ್ದೀನಲ್ಲ ಆ ಪ್ರಾಬ್ಲಮ್ಮು 2 ಸತಿ ಕೇಳಿದ್ದಾರೆ. ಡಿಸೆಂಬರ್ 2017 ಕೇಳಿದ್ದಾರೆ, ಜೂನ್ 18 ಕೇಳಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್, ನೀಟಾಗಿ ನೋಡ್ಕೊಳ್ಳಿ. ಯೂಸಿಂಗ್ RK ಮೆಥಡ್, ಏನಾದರೂ ಟೈಮ್ ಔಟ್ ಆದರೆ ಪ್ಲೀಸ್ ಮತ್ತೆ ರೀಜಾಯ್ನ್ ಆಗಿ ಎಲ್ಲರೂ. ನೋಡಿ ಇದನ್ನ ಯಾವ ಥರ ಮಾಡಬೇಕು. ಯೂಸಿಂಗ್ RK ಮೆಥಡ್ ಆಫ್ ಫೋರ್ತ್ ಆರ್ಡರ್ ಫೈಂಡ್ y ಆಫ್ ಪಾಯಿಂಟು ನೀವು ಫೈಂಡ್ ಮಾಡಬೇಕು ಫಾರ್ ದ ಇಕ್ವೇಷನ್. ಇದಕ್ಕೆ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತೀವಿ, ಏನು ಪ್ರಾಬ್ಲಮ್ ಇಲ್ಲ. y ಆಫ್ 0 is 1 ಟೇಕಿಂಗ್ h is equal to 0. ಫಸ್ಟು ಗಿವನ್ ಡೇಟಾನ ಬರ್ಕೊಳ್ಳಿ. dy by dx ಕೊಟ್ಟಿದ್ದಾರೆ is equal to y minus x by y plus x. y ಆಫ್ 0 is equal to 1 and h is equal to 0.2. ಎಷ್ಟು ಕೊಟ್ಟಿದ್ದಾರೆ ನಿಮಗೆ. ಈಗ ಏನು ಮಾಡಬೇಕು ನೋಡ್ಕೊಳ್ಳಿ. ಲೆಟ್ dy by dx ಬದಲು f of x, y ಅಂತ ಬರ್ಕೊಳ್ಳಿ. f of x, y ಅಂದರೆ y minus x by y plus x. We have ಇದು x0, ಇದು y0. x0 0, y0 1, h ಬಂದು 0.2 and h is equal to 0.2. ನೆಕ್ಸ್ಟ್ ಏನು ಮಾಡಬೇಕು, k1 ಫೈಂಡ್ ಮಾಡಬೇಕು. ಏನು ಫೈಂಡ್ ಮಾಡಬೇಕು, k1ಗೆ ಫಾರ್ಮುಲಾ h ಇಂಟು ಎಫ್ ಆಫ್ x0, y0. h ಅಂದರೆ 0.2, ಎಫ್ ಆಫ್ x0 0, y0 ಏನು 1. ನೋಡಿ ಕ್ಯಾಲ್ಸಿಲಿ ಹೊಡೆಯೋದು ಯಾವ ಥರ ಅಂದರೆ 0.2 ಹೊಡೆದು ಬ್ರಾಕೆಟ್ ಓಪನ್ ಮಾಡಿ ಎಫ್ ಅಂದರೆ ಏನು ಬರ್ಕೋಬೇಕು. ಎಫ್ ಅಂದರೆ y ಮೈನಸ್ ಎಕ್ಸ್ ಬೈ y ಪ್ಲಸ್ ಎಕ್ಸ್. ಇಲ್ಲಿ ಏನಿರುತ್ತೆ ಅದನ್ನ ಇಲ್ಲಿ ಬರ್ಕೊಳ್ಳಿ ಅಷ್ಟೇ. 0.2 ಇಂಟು y ಮೈನಸ್ ಎಕ್ಸ್ ಬೈ y ಪ್ಲಸ್ ಎಕ್ಸ್. ಕ್ಯಾಲ್ಸಿಲಿ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸುತ್ತೆ ನಿಮಗೆ, ಆಮೇಲೆ ತುಂಬ ಈಸಿ ಆಗಿಬಿಡುತ್ತೆ. ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ, ನೋಡ್ಕೊಳ್ಳಿ. ಫಸ್ಟಿಂದ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ ಕ್ಲಿಯರ್ ಮಾಡೋದು ಈ ಥರ. ಆಮೇಲೆ ಫಸ್ಟು 4 ಡೆಸಿಮಲ್ ಫಿಕ್ಸ್ ಮಾಡ್ಕೊಳ್ಳಿ ಕೆಲ್ಸಿನ. ಶಿಫ್ಟು ಮೋಡ್ 6 4, ಸರಿನಾ. ಆಮೇಲೆ ಏನು ಮಾಡಿ, ಇದನ್ನ ಟೈಪ್ ಮಾಡಬೇಕಲ್ವ. ಇದನ್ನ ಟೈಪ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. 0.2 ಇಂಟು ಬ್ರ್ಯಾಕೆಟ್ ಓಪನ್, ಈ ಥರ ಡಿವೈಡ್ ಹೊಡೆದು y ಮೈನಸ್ ಎಕ್ಸ್ ಅಂದರೆ ಆಲ್ಫಾ ಹೊಡೆದು ಎಸ್ ಡಿ ಹೊಡೆದ್ರೆ y ಬರುತ್ತೆ, ಮೈನಸ್ ಆಲ್ಫಾ ಹೊಡೆದು ಕ್ಲೋಸ್ ಬ್ರ್ಯಾಕೆಟ್ ಹೊಡೆದ್ರೆ ಎಕ್ಸ್ ಬರುತ್ತೆ, ಕೆಳಗಡೆ ಬರಬೇಕು. ಆಮೇಲೆ y ಪ್ಲಸ್ ಎಕ್ಸ್ ಅಂದರೆ ಆಲ್ಫಾ ಹೊಡೆದು ಎಸ್ ಡಿ ಹೊಡೆದ್ರೆ y ಬರುತ್ತೆ, ಪ್ಲಸ್ ಆಲ್ಫಾ ಹೊಡೆದಾದ್ಮೇಲೆ ಎಕ್ಸ್, ಇದು ಕ್ಲೋಸ್ ಬ್ರ್ಯಾಕೆಟ್ ಹೊಡೆದ್ರೆ ಎಕ್ಸ್ ಬರುತ್ತೆ. ಆಮೇಲೆ ಸೈಡ್ ಬಂದು ಕ್ಲೋಸ್ ಬ್ರ್ಯಾಕೆಟ್ ಮಾಡಿ ಆಮೇಲೆ ಕ್ಯಾಲ್ಕುಲೇಟ್ ಕೊಡಬೇಕು. ಈಗ ನೋಡಿ ಇಲ್ಲಿ ಕೇಳೋದನ್ನ ಹೊಡಿಬೇಕು. ಇಲ್ಲಿ y ಕೇಳ್ತಾ ಇದೆ. y ಅಂದರೆ ಕಾಮ ರೈಟಲ್ಲಿ ಇರೋದು, ಎಕ್ಸ್ ಅಂದರೆ ಕಾಮಾಗಿ ಲೆಫ್ಟಲ್ಲಿರೋದು. ಈಗ y ಅಂದರೆ ಎಷ್ಟು, ಇಲ್ಲಿ 1, ಎಕ್ಸ್ ಎಷ್ಟು 0. ಎಷ್ಟು ಆನ್ಸರು 0.2000. 0.2 ಬರೆದ್ರೂ ನಡೆಯುತ್ತೆ ಸಾಕಷ್ಟೇ, ಇಲ್ಲಾಂದರೆ ಏನಿದೆ ಕ್ಯಾಲ್ಸಿಲಿ ಅದು ಬರೀರಿ. ನೆಕ್ಸ್ಟ್ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಕ್ಯಾಲ್ಸಿಲಿ ಏನು ಬರುತ್ತೆ ಅದು ಬರೀರಿ, ನಿಮ್ಗೆ ಈಸಿ ಆಗಲಿ ಅಂತ ಅಷ್ಟೇ, ಇನ್ನೇನಿಲ್ಲ. k2 is equal to h ಇಂಟು ಎಫ್ ಆಫ್ x0 ಪ್ಲಸ್. ಇದೆಲ್ಲ ನಿಮಗೆ ಟೈಮ್ ಸೇವ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಎಕ್ಸಾಮಲ್ಲಿ ಟೈಮೇ ಇರಲ್ಲ ನೀವು ಅಟೆಂಡ್ ಮಾಡೋಕ್ಕೆ.
ಹೆಚ್ ಅಂದರೆ 0.2 ಎಫ್ ಆಫ್ ಎಕ್ಸ್ ನಾಟ್ ಏನು 0 ಪ್ಲಸ್ 0.2/2 ವೈ ನಾಟ್ ಅಂದರೆ 1. ಇದು ಇನ್ನೊಂದು ಅಡ್ವಾಂಟೇಜ್ ಏನಂದರೆ ರಾಂಗ್ ಆಗಲ್ಲ, ಆನ್ಸರ್ಸ್ ಎಲ್ಲ ರೈಟ್ ಇರುತ್ತೆ. 0.2300/2. ಇಲ್ಲಿ ನೋಡಿ ಸಬ್ಸ್ಟಿಟ್ಯೂಟ್ ಮಾಡಿ, ಎಕ್ಸ್ ನಾಟ್ ಜಾಗದಲ್ಲಿ 0, ಹೆಚ್ ಜಾಗದಲ್ಲಿ 0.2 ಮತ್ತು ಕೆ ವೈ ನಾಟ್ ಜಾಗದಲ್ಲಿ 1, ಕೆ 1 ಜಾಗದಲ್ಲಿ 0.2300. ಈಗ ನೋಡಿ ಕ್ಯಾಲ್ಕುಲೇಟ್ ಹೊಡೆದು ವೈ ಅಂದರೆ ಇದು 1 ಪ್ಲಸ್ 0.2300/2, ಎಕ್ಸ್ ಅಂದರೆ 0 ಪ್ಲಸ್ 0.2/2, 0.1667. K2 ಆದ ತಕ್ಷಣ K3 ಫೈಂಡ್ ಮಾಡಬೇಕು. K3ಗೆ ಫಾರ್ಮುಲಾ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ಹೆಚ್ ಅಂದರೆ 0.2, ಎಕ್ಸ್ ನಾಟ್ ಅಂದರೆ 0, ಹೆಚ್ ಅಂದರೆ 0.2, ವೈ ನಾಟ್ ಅಂದರೆ 1, K2 ಅಂದರೆ ಇಲ್ಲಿದೆಯಲ್ಲ ಅದು 0.1667/2. ಕ್ಯಾಲ್ಸಿಲಿ ಫಸ್ಟ್ ವೈ ಎಷ್ಟು 1 ಪ್ಲಸ್ 0.1667/2 ಈಕ್ವಲ್ ಇದಕ್ಕೆ 0 ಪ್ಲಸ್ 0.2/2 ಬರೆದ್ರೆ K3 ಬಂದು 0.1662 ಬರುತ್ತೆ. ನೆಕ್ಸ್ಟ್ K3 ಆದ ತಕ್ಷಣವೇ K4 ಮಾಡಬೇಕು. K4 ಫಾರ್ಮುಲಾ ಹೆಚ್ ಇಂಟು ಎಫ್ ಆಫ್ ಎಕ್ಸ್ ನಾಟ್ ಪ್ಲಸ್ ಹೆಚ್ ವೈ ನಾಟ್ ಪ್ಲಸ್ K3. ಹೆಚ್ ಅಂದರೆ 0.2, ಎಫ್ ಆಫ್ 0 ಪ್ಲಸ್ 0.2, 1 ಪ್ಲಸ್ 0.162. ಈಗ ಕ್ಯಾಲ್ಕುಲೇಟ್ ವೈ ಅಂದರೆ ಇಲ್ಲಿ ರೈಟ್ ಇದೆಯಲ್ಲ ಅದು 1 ಪ್ಲಸ್ 0.1662, ಎಕ್ಸ್ ಅಂದರೆ 0 ಪ್ಲಸ್ 0.2, ಆನ್ಸರ್ ಬಂದು 0.1414, ಸಾರಿ 0.1414. ಫೈನಲ್ ವೈ ಆಫ್ ಎಕ್ಸ್ ನಾಟ್ ಪ್ಲಸ್ ಹೆಚ್ is equal to y naught plus 1/6 times k1 plus 2k2 plus 2k3 plus k4. y of 0 plus 0.2, y naught ಅಂದರೆ 1 plus 1/6 into k1 ಅಂದರೆ 0.2300 into k2 ಅಂದರೆ 0.1667 plus 2 times 0.1662 plus 0.1414. y of 0.2 is equal to, ನಾನು ನೋಡಿ ಕ್ಯಾಲ್ಕುಲೇಟ್ ಹೊಡೆದ್ರೆ ಮುಗೀತು ಆನ್ಸರ್. 1 plus 1/6 into 0.2300 plus 2 into 0.166. ಸ್ವಲ್ಪ ಇದು ಫಾಸ್ಟ್ ಮಾಡುತ್ತೆ. 0.1662 1.167 ಅಷ್ಟೇ ಆನ್ಸರ್. ಗೊತ್ತಾಯ್ತಲ್ವಾ? ಈಗ ಟೈಮ್ ಔಟ್ ಆಗುತ್ತೆ, ರೀಜಾಯ್ನ್ ಆಗಿ.